ಇಲ್ಲಿ 3 ವಿಭಿನ್ನ ಸನ್ನಿವೇಶಗಳಿದೆ. 3 ಸನ್ನಿವೇಶಗಳಲ್ಲಿ ಜೀವಕೋಶವನ್ನ ದ್ರಾವಣದೊಳಗೆ ಮುಳುಗಿಸಿಟ್ಟಿದ್ದೇವೆ. ಈ ಗುಲಾಬಿ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಜೀವಕೋಶ. ಇನ್ನು ಇವು ನೀರಿನ ಅಣುಗಳು. ಇನ್ನು ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ವಾ, ಸ್ವಲ್ಪ ದೊಡ್ಡ ಗಾತ್ರದಲ್ಲಿ, ಇದು ದ್ರಾವ್ಯದ ಅಣುಗಳು. ಈ ಕೋಶ ಪೊರೆ ಅರೆವ್ಯಾಪ್ಯವಾಗಿರುತ್ತೆ. ಅಂದ್ರೆ ನೀರು ಸರಾಗವಾಗಿ ಎರಡೂ ದಿಕ್ಕಿನಲ್ಲಿ ಚಲಿಸಬಹುದು. ಆದ್ರೆ ದ್ರಾವ್ಯದ ಅಣುಗಳು ಮಾತ್ರ ಚಲಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಇದನ್ನ ಅರೆವ್ಯಾಪ್ಯ ಅಂತ ಕರೆಯೋದಲ್ವಾ. ಅರೆವ್ಯಾಪ್ಯ ಅಂದ್ರೆ ಆಯ್ದ ಅಣುಗಳನ್ನ ಮಾತ್ರ ಚಲಿಸ್ಲಿಕ್ಕೆ ಬಿಡುತ್ತೆ. ಎಲ್ಲ ಅಣುಗಳು ಇದರಿಂದ ಪಾಸ್ ಆಗೋದಕ್ಕೆ ಆಗಲ್ಲ. ಮೊದಲ ಪ್ರಕರಣದಲ್ಲಿ ನೀವು ಗಮನಿಸಿರ್ಬೋದು, ಜೀವಕೋಶದ ಒಳಗೆ ದ್ರಾವ್ಯದ ಸಾರತೆ ಹೆಚ್ಚಾಗಿದೆ. ಜೀವಕೋಶವನ್ನ ಆವರಿಸಿದ ದ್ರಾವ್ಯಕ್ಕೆ ಹೋಲಿಸಿದ್ರೆ ಒಳಗಡೆ ಹೆಚ್ಚು ದ್ರಾವ್ಯದ ಅಣುಗಳು ಕಂಡು ಬರ್ತಾ ಇದೆ. ಇದರಿಂದ ನೀರಿನ ಅಣುಗಳು ಕೋಶಪೊರೆಯ ಮೂಲಕ ಎರಡು ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ನಮಗೆ ತಿಳಿದಿದೆ. ಆದ್ರೆ ನೀರಿನ ಅಣುಗಳು ಜೀವಕೋಶದಿಂದ ಹೊರಗೆ ಹೋಗೋದಕ್ಕಿಂತ ಒಳಗೆ ಬರುವ ಪ್ರಮಾಣವೇ ಹೆಚ್ಚಾಗಿ ಕಂಡುಬರುತ್ತೆ. ಯಾಕೆ ಅಂದ್ರೆ ನಾವು ನೋಡ್ಬೋದು, ಇಲ್ಲಿ ದ್ರಾವ್ಯದ ಸಾರತೆ ಹೆಚ್ಚಾಗಿದೆ ಅಲ್ವಾ, ಅಂದ್ರೆ ನೀರಿನ ಸಾರತೆ ಕಡಿಮೆ ಇರುತ್ತೆ. ಮತ್ತೆ ಹೊರಗಡೆ ನೀರಿನ ಸಾರತೆ ಹೆಚ್ಚಾಗಿದೆ, ಹಾಗಾಗಿ ಒಳಗೆ ಬರುವ ಪ್ರಮಾಣನೇ ಜಾಸ್ತಿ ಇರುತ್ತೆ. ಇಂತಹ ದ್ರಾವಣವನ್ನ ನಾವು ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ ಕರಿತೇವೆ. ಈ ಪ್ರಕರಣದಲ್ಲಿ ಜೀವಕೋಶದ ಒಳಗಡೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಹೊರಗಡೆ ದ್ರಾವ್ಯದ ಸಾರತೆ ಕಡಿಮೆ ಇದೆ. ಆದ್ರಿಂದ ಅಭಿಸರಣೆ ಉಂಟಾಗುತ್ತೆ. ಅಭಿಸರಣೆ ಅಂದ್ರೆ ಏನು ಅಂತ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಇದರಿಂದ ಏನಾಗುತ್ತೆ, ನೀರಿನ ಅಣುಗಳು ಹೊರಗೆ ಹೋಗೋದಕ್ಕಿಂತ ಒಳಗೆ ಬರಲಿಕ್ಕೆ ಶುರು ಮಾಡುತ್ತೆ. ಇದು ಜೀವಕೋಶದ ಪೊರೆಯ ಮೇಲೆ ಒತ್ತಡವನ್ನ ಬೀರುತ್ತೆ. ಅಂದ್ರೆ ಜೀವಕೋಶ ಉಬ್ಬಲಿಕ್ಕೆ ಶುರು ಮಾಡುತ್ತೆ. ಒಳಹರಿವು ಜಾಸ್ತಿ ಆಗ್ತಿದ್ದಂತೆ ಜೀವಕೋಶದ ಪದರ ಉಬ್ಬುತ್ತೆ. ಇನ್ನೂ ಸ್ವಲ್ಪ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಅದು ಸ್ಫೋಟಿಸುವ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆ ನಮ್ಮ ನೈಜ ಜೀವನದಲ್ಲಿ ಒಂದು ಉತ್ತಮ ಉದಾಹರಣೆ ಅಂದ್ರೆ ದ್ರಾಕ್ಷಿಯನ್ನು ಅಥವಾ ಯಾವ್ದಾದ್ರೂ ಕಾಳುಗಳನ್ನ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೋಡಿದಾಗ ಅದು ಉಬ್ಬುತ್ತಲ್ವಾ. ಈ ಪ್ರಕರಣದಲ್ಲಿ ನೀರು ಅತಿ ಕಡಿಮೆ ಸಾರತೆಯ ದ್ರಾವಣ. ಇನ್ನು ಎರಡನೇ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಈ ಚಿತ್ರದ ಪ್ರಕಾರ ಇಲ್ಲಿ ಜೀವಕೋಶದೊಳಗೆ ಮತ್ತು ಹೊರಗಡೆ ದ್ರಾವ್ಯದ ಸಾರತೆ ಸರಿಸುಮಾರು ಒಂದೇ ಅಂತ ಕಾಣುತ್ತೆ. ಅದರಿಂದ ಜೀವಕೋಶದೊಳಗೆ ಮತ್ತು ಹೊರಗೆ ಬರುವ ನೀರಿನ ಪ್ರಮಾಣ ಒಂದೇ ಮಟ್ಟದಲ್ಲಿರುತ್ತೆ. ಒಟ್ಟಾರೆ ನೀರಿನ ಚಲನೆ ಇರೋದಿಲ್ಲ. ಆದ್ರಿಂದ ಜೀವಕೋಶ ಅದರ ಮೂಲ ಗಾತ್ರದಲ್ಲೇ ಇರುತ್ತೆ. ಇಂತಹ ದ್ರಾವಣವನ್ನ ನಾವು ಸಮಸಾರತೆಯ ದ್ರಾವಣ ಅಂತ ಕರೀತೇವೆ. ಇದನ್ನ ನಾವೆಲ್ಲಿ ನೋಡ್ಬೋದು, ನಮ್ಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಡ್ರಿಪ್ಸ್ ಹಾಕಿಸ್ಕೊಳ್ತೇವಲ್ವಾ, ಅದರಲ್ಲಿ 0.9% ಉಪ್ಪಿನ ದ್ರಾವಣ ಇರುತ್ತೆ. ಅದರ ಸಾರತೆ ಮತ್ತು ನಮ್ಮ ರಕ್ತದ ಸಾರತೆ ಒಂದೇ ಆಗಿರೋದ್ರಿಂದ ನಮ್ಮ ಕೋಶಗಳು ಉಬ್ಬೋದಿಲ್ಲ ಅಥವಾ ಕುಗ್ಗೋದು ಇಲ್ಲ. ಇನ್ನು ಮೂರನೇ ಸನ್ನಿವೇಶದ ಬಗ್ಗೆ ನಿಮ್ಗೆ ಈಗಾಗಲೇ ಸುಳಿವಿದೆ ಅಂತ ಅನ್ಕೊಳ್ತೇನೆ. ಇದನ್ನ ನಾವು ಅಧಿಕ ಸಾರತೆಯ ದ್ರಾವಣ ಅಂತ ಕರಿತೇವೆ. ಯಾಕೆ ಅಂದ್ರೆ ನಾವು ನೋಡ್ಬೋದು, ಜೀವಕೋಶದ ಹೊರಗಡೆ ಇರೋ ದ್ರಾವಣದಲ್ಲಿ ದ್ರಾವ್ಯದ ಸಾರತೆ ಹೆಚ್ಚಾಗಿದೆ ಒಳಗಡೆಗೆ ಹೋಲಿಕೆ ಮಾಡಿ ನೋಡಿದ್ರೆ. ಈ ಬಾರಿ ಜೀವಕೋಶದ ಒಳಗೆ ಹೋಗೋದಕ್ಕಿಂತ ಹೊರಗೆ ಬರುವ ನೀರಿನ ಅಣುಗಳೇ ಹೆಚ್ಚಾಗಿ ಕಂಡುಬರುತ್ತೆ. ಜೀವಕೋಶ ತನ್ನ ನೀರನ್ನ ಕಳೆದುಕೊಂಡ ಕಾರಣ ಏನಾಗುತ್ತೆ, ಅದ್ರ ಗಾತ್ರ ಕುಗ್ಗುತ್ತೆ. ಅಂದ್ರೆ ಅದು ಮುದುಡಿದಂತೆ ಕಾಣುತ್ತೆ. ಇದನ್ನ ನಾವು ನಮ್ಮ ಜೀವನದಲ್ಲಿ ಎಲ್ಲಿ ನೋಡ್ಬೋದು ಅಂದ್ರೆ ನಮ್ಮ ಮನೆಗಳಲ್ಲಿ ಉಪ್ಪಿನಕಾಯಿ ಹಾಕ್ತಾರಲ್ವಾ, ಆಗ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾರೆ, ಮಾವಿನಕಾಯಿನ ನಿಂಬೆ ಹಣ್ಣನ್ನ ಉಪ್ಪಿನ ನೀರಿನಲ್ಲಿ ನೆನೆಸಿಡ್ತಾರೆ 15 ದಿನಗಳ ಕಾಲ. ಇದರಿಂದ ಮಾವಿನಕಾಯಲ್ಲಿರುವಂತ ಅಧಿಕ ನೀರು ಅಷ್ಟು ಹೊರಗೆ ಬರುತ್ತೆ. ಇದ್ರ ಉಪಯೋಗ ಏನು ಅಂದ್ರೆ ಉಪ್ಪಿನಕಾಯನ್ನ ನಾವು ತುಂಬಾ ವರ್ಷಗಳ ಕಾಲ ಸಂಗ್ರಹಿಸಿಡ್ಬೋದು, ಅದು ಹಾಳಾಗೋದಿಲ್ಲ. ಇಲ್ಲಿ ನೀವು ಗಾತ್ರದ ಬದಲಾವಣೆಯನ್ನು ಕೂಡ ನೋಡ್ತೀರಾ, ಮಾವಿನಕಾಯಿ ಮುದುಡದಂತ ಆಗುತ್ತೆ. ಮತ್ತೊಂದು ಉದಾಹರಣೆ ಬಂದು ಕೆಂಪು ರಕ್ತ ಕಣವನ್ನ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ನೀರು ಅದರೊಳಗೆ ನುಗ್ಗುತ್ತೆ. ಇದರಿಂದ ಕೆಂಪು ರಕ್ತ ಕಣ ಉಬ್ಬುತ್ತೆ. ಅದೇ ರೀತಿ ಕೆಂಪು ರಕ್ತ ಕಣವನ್ನ ಸಮಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಯಾಕೆ ಅಂದ್ರೆ ಒಟ್ಟಾರೆ ಎಷ್ಟು ನೀರಿನ ಅಣುಗಳು ಒಳಗೆ ಹೋಗುತ್ತೋ ಅಷ್ಟೇ ನೀರಿನ ಅಣುಗಳು ಹೊರಗೆ ಕೂಡ ಬರುತ್ತೆ. ಇನ್ನು ಕಡೆ ಪ್ರಕರಣದಲ್ಲಿ ಕೆಂಪು ರಕ್ತ ಕಣವನ್ನ ಅಧಿಕ ಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ನೀರು ಹೊರಗೆ ಬರಲಿಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಕೆಂಪು ರಕ್ತ ಕಣದ ಗಾತ್ರ ಕಡಿಮೆ ಆಗುತ್ತೆ ಅಥವಾ ಕುಗ್ಗುತ್ತೆ.